ನನಗೆ ಮದುವೆಯಾಗಿ 3 ವರ್ಷಗಳು ಗತಿಸಿದ್ರು ಸಂತಾನ ಭಾಗ್ಯವಿಲ್ಲದೆ ನಾನು ಒಬ್ಬ ಪತಿಗೆ ಪ್ರತಿನಿತ್ಯವೂ ಕೂಡ ಕೊರಗುತ್ತಲೇ ಇದ್ದೆ. ಆದರೆ ಈಗ ನನಗೆ ಮಕ್ಕಳಾಗುವ ಭಾಗ್ಯವನ್ನು ಕರುಣಿಸಿರುವಲ್ಲಿ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಅಂತೆ ಈ ಸಂತೋಷವಾದ ವಿಚಾರವನ್ನ ನನ್ನ ಪತಿದೇವರಿಗೆ ತಿಳಿಸಿದ್ದೆ ಆದರೆ ಅವರು ಅದೆಷ್ಟು ಸಂತೋಷ ಪಡ್ತಾರೋ ಇಲ್ಲ. ತಾಯಿ, ನಿನಗೆ ನನ್ನ 100 ನಮಸ್ಕಾರಗಳು.
ನಿಲ್ಲದ ಶ್ರೀಮತಿ ಕೈ ಹಿಡಿದಾಗ ನಿಲ್ಲದ ಗುಣಮತಿ ಬುಜೆಯದಾಗ ನಿಲ್ಲುವ ಆನಂದವೇ. ಜಯ
ಕತ್ತಲೆ ಎದ್ದಿದೆ ಅಂತೆ. ಊರು ತುಂಬೆಲ್ಲ ಸುದ್ದಿ ಹಬ್ಬಿಕೊಂಡಿದೆ. ಈ ವಿಷಯ ನಿನಗೆ ಗೊತ್ತಿಲ್ಲವೇ? ಗೊತ್ತೈತ್ರಿ ಧಣಿ, ಗೊತ್ತೈತಿ. ನಿಮ್ಮನ್ನು ಕಾಣ್ಬೇಕು ಅಂತ ಮೂರು ಜನ ಹೊರಗಡೆ ಕಾಯಕ್ ಕೂತಾರೆ. ನಿಮ್ಮನ ಮಗ ಕಾಳ ಏನೋ ತಪ್ಪು ಮಾಡ್ಯಾನಂತ್ರಿ. ಬರ್ತಾ ಬರ್ತಾ ನಮ್ಮ ಊರು ಯಾಕೋ ಭಾಳ ಹದಿಗೇಡಕ್ ಕೂತೈತ್ರಿ ಅಪ್ಪ. ಅದಕ್ಕೆ ಆ ಕಾಳನ್ನ ಕೈಕಾಲು ಕಟ್ಕೊಂಡು ಎಳ್ಕೊಂಡ್ಬರ್ತಾರ್ರಿ ಅಪ್ಪ. ಎಲ್ಲಿದ್ದಾರೆ ಅವರು? ಕರೆ ಅವ್ರನ್ನ. ಕರೆ ಕರೆ. ಇವನಿಗೆ ಕಾಳ. ಇವನು ಏನು ತಪ್ಪು ಮಾಡಿದ್ದಾನೆ ಈ ಊರಲ್ಲಿ? ಅಯ್ಯೋ ದೊಡ್ಡರ, ಇವ್ರು ಮಾಡಿದ ತಪ್ಪು ಏಸ್ ಅಂತ ಹೇಳ್ಬೇಕ್ರಿ ಅಪ್ಪ. ಹಿಂದಿನ ವರ್ಷ ಈ ಊರಾಗ ಕಳ್ತನ ಮಾಡ್ದ. ಜೋಳದ ಗೂಡಿಗೆ ಬೆಂಕಿನೂ ಅವಾಗ ನೀವು ಕೈಕಾಲು ಮರಿಬೇಕಾಗಿತ್ತು ದೊಡ್ಡರ. ಹೋಗ್ಲಿ ಅಂತ ದಂಡ ಹಾಕಿ ಸುಮ್ಮನೆ ಬಿಟ್ರೆ ಆದ್ರೂ ಈ ನನ್ನ ಮಕ್ಕಿನೂ ಬುದ್ಧಿ ಬಂದಿಲ್ರಿ ಅಪ್ಪ. ಇವತ್ತು ಇವನು ಏನ್ ಮಾಡ್ಯಾನ ಗೊತ್ತೇನ್ರಿ? ಏನು ಮಾಡಿದ್ದಾನೆ? ದೊಡ್ಡರ, ನಮ್ಮ ನಿಂಗಪ್ಪನ ಮಗಳು ಕೆಂಚಿ ಕೂಲಿ ಕೆಲ್ಸಕ್ಕಂತ ಹೊಲಕ್ಕೆ ಹೊಂಟಿದ್ರ ಆಕಿನ ಹಿಂಬಾಲ ತಗೊಂಡು ಹೋಗಿ ಆಕಿ ಮೇಲೆ ಬಲಾತ್ಕಾರ ಮಾಡೋ ಪ್ರಯತ್ನ ಮಾಡ್ತಾನ್ರಿ ಇವ. ಏ ಕಾಳ! ದೊಡ್ಡರ, ಸುಳ್ಳು ಹೇಳ್ತಂತೇಳ್ರಿ. ಯಾರ ಮುಂದೆ ನಿಂತಿರುವೆ? ಯಾರ ಕಣ್ಣು ಮುಂದೆ ನಿಂತಿರುವೆ ಎಂಬ ಅರಿವು ನಿನಗೇನಾದರೂ ಇದೆಯಾ? ಸುತ್ತ 40 ಹಳ್ಳಿಗಳ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನ್ಯಾಯವಂತರ ಮಾತನವಿದು. ಇಂತಹ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನು ಆಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ. ಹಳ್ಳಿ 10 ಜನರು ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನೇನಾದರೂ ತಪ್ಪು ಮಾಡಲೇಬೇಕಂತ. ಇದು ಶತಸಿದ್ಧ. ದೊಡ್ಡರ, ಇವನೆಲ್ಲ ಸುಳ್ಳು ಹೇಳ್ತದೇನ್ರಿ? ನಾನು ಅವ್ರಿಗೆ ಪ್ರೀತಿದ್ದು ಕರೆ ಐತಿ. ಆದ್ರೆ ಅವ್ರಿಗೆಲ್ಲ ಪ್ರೀತಿ ಮಾಡ್ತಾ ಇತ್ತು ಅಂತ ಕೇಳಕ್ ಹೋಯ್ತಂತ. ನಾವು ಬಲತ್ಕಾರ ಮಾಡಿದ್ರಿ, ಬಲತ್ಕಾರ ಮಾಡಿಲ್ಲ. ಏ ಕಾಳ, ಮುಚ್ಚಲ ಬಾಯಿ. ದೊಡ್ಡರ, ನಿಮ್ಮ ಮುಂದೆ ಯಾರಾದರೂ ಸುಳ್ಳು ಹೇಳ್ತಾರೇನ್ರಿ ಅಪ್ಪ? ನೀವು ನಮ್ಮೂರ ನ್ಯಾಯದೇವರು. ಸುತ್ತ 40 ಹಳ್ಳಿ ಜನ ನಿಮ್ಮ ಹತ್ರ ನ್ಯಾಯ ಕೇಳಕ್ ಬರ್ತಾರೆ. ನೀವು ನ್ಯಾಯ ತೀರ್ಮಾನ ಮಾಡಿದ ಮುಗಿದು ಹೋತು. ಸಾಕ್ಷಾತ್ ದೇವರ ತೀರ್ಮಾನ ಮಾಡ್ದಂಗ. ನಿಮ್ಮ ಮನೆತನ ಹುಟ್ಟಿದ್ದ ಸುತ್ತ 40 ಹಳ್ಳಿ ನ್ಯಾಯ ತೀರ್ಮಾನ ಮಾಡಕ್ಕ. ಸತ್ಯ, ನ್ಯಾಯ, ನೀತಿ, ಧರ್ಮ ಇವೇ ಧರ್ಮಪುರದ ನಿತ್ಯದ ಹುಸಿ. ನಿಮ್ಮಂತ ನೀತಿವಂತರು ಈ ನೆಲದ ಹುಟ್ಟಿರಿ ಅನ್ನೋಕ್ಕ ಸುತ್ತ 40 ಹಳ್ಳಿ ಜನ ಇವತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತಾರ್ರಿ. ಧನ್ಯರ, ನಿಮ್ಮಂತ ಪುಣ್ಯವಂತರಿರೋ ಈ ನೆಲದಾಗ ಇವನಂತ ಪಾಪಿ ಹುಟ್ಟಬಾರ್ದಾಗಿತ್ರಿ. ಧನ್ಯರ, ಹುಟ್ಟಬಾರ್ದಾಗಿತ್ತು. ಹೌದು ರುದ್ರ, ಹೌದು. ನೀನು ಹೇಳಿದ ಮಾತು ಸತ್ಯವಿದೆ. ಇಂತಹ ಪಾಪಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಕಾರಣ ಇಂದಿನಿಂದ ಈ ಊರಲ್ಲಿ ನೀನು ಬದುಕಬಾರದು. ಈ ಊರು ಬಿಟ್ಟು ತೊಲಗಬೇಕು. ಈ ಊರಿಗೆ ಮರಳಿ ಬರಕೂಡದು. ಒಂದು ವೇಳೆ ನೀನು ಈ ಊರಿಗೆ ಮರಳಿ ಬಂದಿದ್ದೆ ಆದರೆ ನಿನ್ನ ಕುತ್ತಿಗೆಯನ್ನು ಕತ್ತರಿಸಿ ಊರ ಹನುಮಪ್ಪನ ಗುಡಿಯ ಮುಂದೆ ಹೂಳಬೇಕಾದಿತ್ತು. ಎಚ್ಚರ, ಇದು ನಿನಗೆ ಕೊನೆಯ ಎಚ್ಚರಿಕೆ. ಹೋಗಲಿಂದ ನೋಡ್ತಿದ್ದ ಮಾಡ್ಲಿ. ಧನ್ಯರ, ಇಷ್ಟು ಚಿಕ್ಕ ವಯಸ್ಸಿಗೆ
ದೊಡ್ಡ ಗುಣ ಐತ್ರಿಯಪ್ಪ. ಇಂಥ ದೊಡ್ಡ ಗುಣ ಇರೋ ನಮ್ಮ ತಡೆಯ ಹೊಟ್ಯಾಗ ಮಕ್ಕಳು ಭಾಗ್ಯ ಕೊಡದ ದೇವರು ದೊಡ್ಡ ತಪ್ಪು ಮಾಡ್ಯಾನ. ಅದಕ್ಕೆ ನಿಮ್ಮ ಹೊಟ್ಯಾಗ ಒಂದು ಮಗು ಹುಟ್ಟಿ ನಿಮ್ಮಂಗ ನ್ಯಾಯ ಹೇಳೋ ನ್ಯಾಯಾಧೀಶ ಆಗಬೇಕು ಅಂತ ನಾನು ಆಸೆ ಇಟ್ಕೊಂಡಿರ್ತೀಯಪ್ಪ. ಆ ಭಗವಂತ ಯಾವಾಗ ನನ್ನ ಆಸೆ ಪೂರೈಸ್ತಾನೋ ಏನೋ ಆತನಿಗೆ ಗೊತ್ತು. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಮಕ್ಕಳ ಸಂತಾನ ದೊರೆಯಲಿಲ್ಲ. ಆದರೂ ಅದಕ್ಕೆ ಚಿಂತೆ ಮಾಡುವ ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ಈ ಊರಿನಲ್ಲಿರುವ ಪ್ರಜೆಗಳೇ ನಮ್ಮ ಮಕ್ಕಳೆಂದರಾಯಿತು. ನಿಮ್ಮಂತ ದೀನದಲಿತರೇ ನಮ್ಮ ಬಂಧುಗಳು. ರುದ್ರ, ಹೀಗಿರುವಾಗ ಆ ಮಕ್ಕಳ ಭಾಗ್ಯ ಪಡೆಯಬೇಕಾದರೆ ಅದಕ್ಕೂ 7 ಜನ್ಮದ ಪುಣ್ಯ ಬೇಕು. ಹೀಗಿದ್ದಾಗ ದೇವರು ನಮಗೆ ಯಾವುದೇ ರೀತಿಯಿಂದಲೂ ಕಡಿಮೆ ಮಾಡಿಲ್ಲ. 400 ಎಕರೆ ಭೂಮಿ, ಅರಮನೆಯಂತಹ ಮನೆ, ಐಶ್ವರ್ಯ, ಸಿರಿ, ಸಂಪತ್ತು ಸಾಕಷ್ಟು ಮನೆ ತುಂಬಿದೆ. ಇಷ್ಟಿದ್ದ ಮೇಲೆ ನಿಮ್ಮಂತಹ ದುಡಿಯುವ ಹಾಳು ಮಕ್ಕಳೇ ನಮ್ಮ ಮಕ್ಕಳೆಂದರಾಯಿತು. ಎಂಥ ಮಾತಾಡ್ತೀರಿಯಪ್ಪ, ಎಂಥ ಮಾತಾಡ್ತೀರಿ ಅಲ್ರಿಯಪ್ಪ. ನಾವು ಈ ಮನೆಯಾಗ ದುಡಿಯೋ ಆಳು ಮಕ್ಕಳ ಹೊರತು ಈ ಮನೆ ಮಕ್ಕಳು ಆಗೋದಿಲ್ರಿಯಪ್ಪ, ಆಗೋದಿಲ್ಲ. ಅದಕ್ಕೆ ಈ ಮನೆಗೆ ಒಬ್ಬ ಮಗ ಬೇಕೇ ಬೇಕು. ಕಣ್ಯರ, ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ನಾವು ಈ ಮನೆಯಾಗ ದುಡಿತಾನೆ ಬಂದೀವಿ. ನೀವು ನಮ್ಮನ್ನ ಮಕ್ಕಳ ಕಾಣ್ತಾನೆ ಬಂದೀವಿ. ಆದ್ರೂ ಈ ಆಳು ಮಕ್ಕಳು ಈ ಮನೆ ಮಕ್ಕಳು ಆಗೋದಿಲ್ರಿಯಪ್ಪ. ಅದಕ್ಕೆ ನಿಮ್ಮ ಹೊಟ್ಟೆಯಾಗ ಒಂದು ಮಗು ಹುಟ್ಲಿ ಅಂತ ನಮ್ಮೂರಾಗಿರೋ ಎಲ್ಲ ದೇವರಿಗೂ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ರಿ ಅಪ್ಪ. ರುದ್ರ, ನೀನು ಈ ಮನೆಯ ಹಾಲು ಮಗನಲ್ಲಪ್ಪ, ಮನೆಯ ಮಗ ನೀನು. ನಿನ್ನಂತಹ ಪ್ರೀತಿ, ವಿಶ್ವಾಸಿಗ, ಅಭಿಮಾನ ಈ ಮನೆತನಕ್ಕೆ ಸಿಗಬೇಕಾದರೆ ಪುಣ್ಯವಿದೆ ರುದ್ರ, ಈ ಮನೆತನದ ಪುಣ್ಯವಿದೆ. ನನ್ನ ಪುಣ್ಯ ಈ ಮನೆಗಿಲ್ರಿಯಪ್ಪ. ಈ ಮನೆ ಅನ್ನೋದು ಋಣ ತಿನ್ನೋ ಪುಣ್ಯ ನನಗೈತಿ. ಗಣ್ಯರ, ಈ ನಿಮ್ಮ ಋಣನ ನಾನು ಯಾವ ಜನ್ಮದ ತೀರಿಸ್ಬೇಕು ಏನು? ರುದ್ರ, ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣ ಒಬ್ಬರು ಮುಟ್ಟಿಸುವ ಕಾಲ ಆ ಭಗವಂತನು ತಂದೆ ತರುತ್ತಾನೆ. ಇಲ್ಲಿ ನೀನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀಯಾ? ಸರಿ, ಆಯ್ತು. ಹೋಗಿ ಬರ್ತೀನಿ. ಮಹಾದೇವಿ, ಮಹಾದೇವಿ, ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದೆ ಸ್ವಾಮಿ. ದೇವರಿಗೆ ಅಭಿಷೇಕ ಮಾಡಿಸೋಣ. ತೆಗೆದುಬಿಟ್ಟು ಮಹಾದೇವಿ, ದಿನಾನು ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರ್ತೀಯಲ್ಲ, ಯಾಕೆ? ದೇವರ ಹತ್ರ ಏನಾದರೂ ಹರಕೆ ಬೇಡಿಕೊಂಡಿದ್ದೀಯಾ? ಹೌದು, ನಿಮ್ಮಂಥ ನೀತಿವಂತ, ನಿಮ್ಮಂಥ ಗುಣವಂತ ಗಂಡನನ್ನು ಪಡೆಯಬೇಕಾದ್ರೆ ನಾನು ಅದೆಷ್ಟು ಜನ್ಮದ ಪುಣ್ಯವನ್ನು ಮಾಡ್ತೀರಿ. ಆದ್ರೆ ಸ್ವಾಮಿ, ಮದುವೆಯಾಗಿ 3 ವರ್ಷವಾದ್ರೂ ಕೂಡ ನಮಗೊಂದು ಮಗು ಹುಟ್ಟಿಲ್ಲ. ಅದಕ್ಕೆ ಆದಷ್ಟು ಬೇಗ ನನಗೊಂದು ಮಗು ಆಗ್ಲಿ ಅಂತ ಆ ದೇವರಿಗೆ ಅಭಿಷೇಕ ಮಾಡಿಸೋಣ ಅಂತ ಅನ್ಕೊಂಡೆ. ಸ್ವಾಮಿ, ಆ ದೇವರ ದಯದಿಂದ ನನಗೊಂದು ಮಗು ಹುಟ್ಟಿದ್ರೆ ನನ್ನ ಜನ್ಮ ಸಾರ್ಥಕ, ನನ್ನ ಜನ್ಮ ಸಾರ್ಥಕ. ನೋಡು ಮಹಾದೇವಿ, ನೋಡು ಮಹಾದೇವಿ, ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳು ಆಗಬಹುದು, ನವರತ್ನಗಳು ಆಗಬಹುದು.
ಒಂದು ವೇಳೆ ತಪ್ಪಿದರೆ ಅದೇ ಮಕ್ಕಳು ಹೆತ್ತವರ ಮನದನಕ್ಕೆ ಕುತ್ತುಗಳು ಆಗಬಹುದು, ಕುತ್ತಿಗೆ ಕತ್ತರಿಸುವ ಕಟಕರು ಆಗಬಹುದು. ಮಹಾದೇವಿ, ಬಯಸು ಬೇಡುವುದು ಬೇಡ ಮಹಾದೇವಿ. ಬರುವ ಭಾಗ್ಯವಿದ್ದರೆ ತಾನಾಗಿಯೇ ಬರಲಿ. ಹರಕೆ ಬೇಡುವ ಬಯಕೆ ಇಲ್ಲಿಗೆ ನಿಲ್ಲಿಸಿಬಿಡು ಮಹಾದೇವಿ. ಯಾಕೆ ಆ ದೇವರ ಮೇಲೆ ನಿಮಗೆ ಯಾಕಷ್ಟೊಂದು ಕೋಪ? ನಾ ಮಾಡುವ ಈ ಪೂಜೆ ವ್ಯರ್ಥವಾಗಬಹುದು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಸ್ವಾಮಿ, ಖಂಡಿತವಾಗ್ಲಿ ಇವತ್ತ ನಾಳೆ ನನಗೊಬ್ಬ ಮಗ ಹುಟ್ಟೇ ಹುಡ್ತಾನೆ. ಆ ಮಗನೇ ಈ ಮನೆಯ ನಂದಾದೀಪ. ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ ದೊಡ್ಡ ಧಣಿ ಅಂತ ಅನಿಸ್ಕೊಳ್ತಾನೆ. ಈ ನನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲ. ಮಹಾದೇವಿ, ನಿನ್ನ ಆಸೆಗಳನ್ನು ಪೂರೈಸಲು ಮೊದಲು ಆ ಭಗವಂತನು ನಿನ್ನ ಮೇಲೆ ಕಣ್ಣು ತೆರೆಯಬೇಕಲ್ಲ. ಈಗಾಗಲೇ ಆ ದೇವರು ಕಣ್ಣು ತೆರೆದಿದ್ದಾರಲ್ಲ. ಅಂದ್ರೆ ಅಂದ್ರೆ ನೀನ್ ಹೇಳುವ ಮಾತು ನಾನೀಗ ಇದೀಗ ಏನು ಮಹಾದೇವಿ, ಏನು ನಾನೀಗ ಅಬ್ಬಬ್ಬಬ್ಬಬ್ಬ. ಎಷ್ಟು ಸಿಹಿ ಕೊಟ್ಟೆ ಮಹಾದೇವಿ. ಎಂತ ಮಾತು, ಈ ಮಾತು ನಿಜನಾ ಮಹಾದೇವಿ? ನಾನ್ಯಾಕೆ ಸುಮ್ಮನೆ? ನಾನು ಹೇಳೋ ಮಾತು ನಿಜಾನೇ. ಹೆಚ್ಚಿಗೆ ನನ್ನೇನು ಕೇಳಬೇಡಿ, ನನಗೆ ತುಂಬಾ ನಾಚಿಕೆ. ಮಹಾದೇವಿ, ಹಿಂದೆ ನೀನು ಎಷ್ಟೋ ಸಲ ನಾಚಿಕೊಂಡರೂ ನನ್ನ ಮನ ಬರೀ ನಗುತ್ತಿತ್ತು. ಆದರೆ ಇಂದು ಈ ನನ್ನ ನಾಚಿಕೆಯು, ಈ ನಾಚಿಕೆ ಸೌಂದರ್ಯ ನನ್ನ ಹೃದಯದ ತಂತಿಗಳು ಸಪ್ತ ಸ್ವರಗಳಂತೆ ಮೀಡಿದಂತಾಗಿವೆ ಮಹಾದೇವಿ, ಮೀಡಿದಂತಾಗಿವೆ. ನನ್ನ ಮನ ಕೂಗುತ್ತದೆ ಮಹಾದೇವಿ, ನನ್ನ ಮನ ಕೂಗುತ್ತದೆ. ಏನಿದು? ನಿನ್ನನ್ನು ಬೇಗನೆ ಬಿಗಿದಪ್ಪಿಕೊಳ್ಳಬೇಕೆಂದು. ಆ ಯಾರಾದ್ರೂ ನೋಡಿದ್ರೆ ಏನಂದಾರು? ಏನಂದಾರು? ನೀವೇ ಹೇಳಿ. ಛೀ, ಹೋಗ್ರಿ. ಹೇಳು.
ಒಂಥರ ನಮ್ದು ಬಾಂಡ್ಯಾರ ಕೋಣ ಹಂಗೆ ಹಾಕೊಂಡು ಕೊಂಬಿಡ್ತದ ಅಲ್ಲಿ ಮಟ್ಟ ನಾವೇನು ಗೆಲ್ಸ್ಕೊಂತಿರ್ತೀವೇನ ಕೈಯ ಕೊಟ್ಟು ನಡೆಯತ್ತೀವಿ ಹಂಗೆಲ್ಲ ಬರಲ್ಲ. ಪಾಪ ಪಾಂಬು ಏ ಹುಡುಗಿ ಎಲ್ಲಿಂದ ಬಂದಿ ನೋಡೋಕೆ ಸುಂದರಿ ಐದಿ ನನ್ನ ಕಣ್ಣು ನಿನ್ನ ನೋಡಿ ಹೊಡಿತೈತಿ ಮುಂದ. ಏ ಹುಡುಗಿ ಎಲ್ಲಿಂದ ಬಂದಿ ನೋಡೋಕೆ ಸುಂದರಿ ಐದಿ ನನ್ನ ಕಣ್ಣು ನಿನ್ನ ನೋಡಿ ಹೊಡಿತೈತಿ ಮುಂದ. ಈ ಮಂದಿ ನೋಡಿ ನೀ ಸಾಕಾಗಿಸಿ ಇಲ್ಲಿ ಕುಂತಿರೋರೆಲ್ಲ ನಿಮ್ಮ ಅವರೇ ಅವರ ಕೈಯನ್ನೇ ಕೇಳುತ್ತಿರುತ್ತೀ. ಏ ಸುಂದ್ರಿ ಅವ್ರ ತಲೆನೇ ಕೇಳಿಸ್ಬಿಡ್ತಿ. ಯಾಕ ಹುಡುಗ ಮೈಯಾಗ ಹಂಗೈ ನಾಲ್ಕು ಜನ್ಮ ನಿಮ್ಮಾಗಿ ನಮ್ಮದು ಚಿತ್ರದುರ್ಗ ಚಿಕ್ಕಮಾತುಗಳ ಮಗಳಾಗಿ ಮಗಳ ಕೈಗೆ ಹಂಬರಗಳಾಗಿ ಓ ಮೆರನಕ ಬಿಡಪ್ಪ ಎನ್ನಿಯಕ ಚಿಕ್ಕಪ್ಪ ಅಪೋಸ್ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂತಾಳ. ನಂದೇ ಪ್ರೀತಿ ಮದುವೆ ಆಗುವುದಿಲ್ಲ ಅಂತಾಳ. ಕೈಯಿಂದ ತಿರುಗಾಡಿ ಮುಂದೆ ಕೇಳೋದನ್ನ ಗೆಳೆಯ. ಇವತ್ತು ನನಗೆ ಒಪ್ಪಿಗೆ ಬಿಟ್ಟಾಳ ಹಾಗೆ ಪ್ರೀತಿಲಿ ಅನ್ಯ. ಪೋಸ್ ಕೊಟ್ಟಾನು ಹುಡುಗ ಪೋಸ್ ಕೊಟ್ಟಾನು ಕೆಂಪನ ಗಲ್ಲದ ಪೋರಿ ಒಳ್ಳಿ ನೋಡಲಾದ ನನ್ನ ಮಾರಿ ಮೈ ಮರೆತು ಕುಂತಾಗ ನೀ ನಗಬೇಡ ನನ್ನ ನೋಡಿ. ನಾ ಡ್ರೈವರ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಓಣಿ ಹಿಡಿದು ನಾ ಬರುವಾಗ ಅರವೈದು ಓಣಿ ಹಿಡಿದು ನಾ ಬರುವಾಗ ಅರವೈದು ಮನಸ್ಸಾತು ನಿನ್ನ ಮ್ಯಾಲ ಮೆಟ್ಟ ಮಾಡಿದ ಮನದಾಗ. ಹೆಣ್ಮಗು ಹೆಣ್ಮಗು ಬೇರ್ಪಲ್ಲ ಅಲ್ಲ ಹೋಗ. ಹೆಣ್ಣ ಹಾದಿ ಮೇಲೆ ಹೊಂಟ್ರ ನನ್ನ ನೋಡಿ ಹಾಡಕತ್ತಿಲ್ಲ ಯಾವ ಊರವ ನೀನ ಯಾಕ ಹೆಂಗೈತಿ ನಮ್ಮ ಮೈಯ
ಅಂತ ಹುಡುಗಿರಿಗೆ ಪಾಪ ಎಲ್ಲ ನೋಡಕತ್ತ ಮಗ ಎಲ್ಲೆಲ್ಲಿ ತೆಳ್ಳಗ ರಸಗುಲ್ಲ ಇದ್ದಂಗ ಇದಾವ ಅಂತ ಹುಡುಗಿರಿಗೆ ಎಲ್ಲೆಲ್ಲಿ ಗುಲಾಬ್ ಜಾಮೂನ್ ಇದ್ದಂಗ ಕೆಂಪಗ ಇದಾವ ಅಂತ ಹುಡುಗಿರಿಗೆ ರಾತ್ರಿ ರಾತ್ರಿ ಟ್ಯೂಷನ್ ಹೇಳಕ್ ಬಂದಿನಿ ನಾನು ಈ ಊರಾಗ. ಏನ್ ಮಾಡ್ತೀರ ಉದ್ಯೋಗ? ಅಯ್ಯ ನಂದೇನೈತಿ ಉದ್ಯೋಗ ಏನಿಲ್ಲ. ಉದ್ಯೋಗ ಇದ್ದವನ್ನ ಮಾಡ್ಕೋಬೇಕಂತ ತೀರ್ಮಾನ ಮಾಡಿ ನೋಡಪ್ಪ ಹಾ. ನೋಡ ನಾನು ಬೆಳಗ್ಗಿಂದ ಹಿಡಿದು ಸಂಜೆಯ ಮಟ್ಟ ಊರೂರು ತಿರುಗ್ತೀನ ಗಂಡ ಹುಡುಕ್ಯಾಂಡ ಆದ್ರ ಒಂದು ಸಿಗುವಲ್ವ ಸಿಕ್ಕಿದ್ರು ಒಲ್ಲ ಅಂತ ಗೊತ್ತೇನು ಯಾಕ್ರಿ? ಯಾಕ್ರಿ ಅಂತ ಕೇಳ್ತಿರಲ್ಲ ಇನ್ನು ಯಾಕಂತಂದ್ರೆ ನಾನು ಶಾಲೆ ಕಲಿಲಾರ್ದಕ್ಕ ಅಂದ್ರೆ ನೀವಿನ್ನು ಶಾಲೆ ಕಲ್ತಿಲ್ಲ ಅಂದ್ರೆ ಗಾಯ ಅಲ್ಲ ಶಾಲೆ ಕಲಿಲಾರ್ದ ಇಷ್ಟೊಂದು ಪ್ಯಾಷನ್ ಮಾಡೋಕತ್ತಿ ಸಾರಿ ಕಲ್ತಾರ ಅಷ್ಟ ಬ್ಯಾಸರ ಮಾಡ್ಬೇಕಂತ ಮಾಡ್ತಾನೆ ಹಂಗಲ್ರಿ ನಿಮ್ಮನ್ನ ನೋಡಿದ್ರೆ ಎಮ್ಮೆ ಅಥವಾ ಎಮ್ಮಿಗೆ ಸೂಜಿ ಆಗೋ ಡಾಕ್ಟರ್ ಅಥವಾ ಡೆಲಿವರಿ ಮಾಡೋ ನರ್ಸ್ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಬರೀ 0 0 0 0 ಅಂತೀರಿ. ಇದು ಎದಕ್ಕೂ ಬರಂಗಿಲ್ರಿ ಸೋನಿ. ಯಾಕಂದ್ರೆ ನಮ್ಮಂತ 1ರಿಂದ 9 ಅದ್ರ ಪಕ್ಕದಾಗ ಇಟ್ರ 0ಕ್ಕೂ ವ್ಯಾಲ್ಯೂ. ಅದಕ್ಕ ನಮ್ಮಂತ 1ರಿಂದ 9 ನಿಮ್ ಪಕ್ಕದಾಗ ಇಟ್ರಿ ಒಂದು 4 ಅಕ್ಷರ ಕಲೀರಿ. ಹೌದ್ರಿ ಮಾಸ್ತರ ನೀವ್ ಹೇಳಿದ್ರದ ಕರೆನ ಐತಿ ನನಗೂ ಬಾಳ ದಿನ ಕಲಿಬೇಕು ಅನ್ನೋದು ಭಾರಿ ಆಸೆ ಐತ್ರಿ. ಇನ್ಯಾಕ ತಡ ಮಾಡ್ತ್ರಿ ನೀವು ಯಾರು ಕೂಡ ಬಂದಿರಿ ಮಾಸ್ತರ ಯಾಕೆ ಚಿಂತೆ ಮಾಡ್ತ್ರಿ ಇವತ್ತ ನಿಮ್ಮಿಂದಲೇ ನನ್ನ ಟ್ಯೂಷನ್ ಚಾಲು ಆಗ ಬಿಡ್ಲಿ ನೀವು ಹಂಗಂದ್ರು ನಾ ಹಂಗ ಕಲಿತೀನ್ರಿ ಮಾಸ್ತರ ಮತ್ತ ಅದ್ರ ಬಗ್ಗೆ ನೀನ್ ಚಿಂತೆನೇ ಮಾಡಬೇಡ. ಇಡೀ ಈ ಜಗತ್ತಿನಾಗ ನಿನಗೆ ಯಾರೂ ಕಲಿಸಿರ್ಬಾರ್ದು. ಹಂಗ ನಾನು ಕಲಿಸ್ತೀನಿ. ಒಂದು ಸಲ ಕಲ್ಸಿನಂದ್ರ ಎಲ್ಲೈತಪ್ಪ ನಮ್ದು 1ರಿಂದ 9 ಏ ಅದು ಅಂಕೆ 0 ಪಕ್ಕದಾಗ 1ರಿಂದ 9 ಇದ್ರೇನೆ ಅದಕ್ಕೆ ವ್ಯಾಲ್ಯೂ. ಎಲ್ಲೈತಪ್ಪ ಅದ್ರ 0ರಿಂದ 9 ಅಂತ ನೀನ ಹುಡ್ಕೊಂಡು ಬರ್ಬೇಕು ನಮ್ದಾಗ. ಹಂಗ ಕಲಿಸ್ತೀನಿ ನಾನು. ಬೇಕಾದ್ರೆ ಅಣ್ಣವ್ರ ಇದಾರ ನೋಡಿ ಕೇಳ ನನಗೆ ಬರೋ ಗೊತ್ತ. ಅವರಿಗೆಲ್ಲ ನಿನಗೆ ಕಲ್ಸ್ಬೇಕು ಬಂದಿನಿ. ಹೆಸರ ಅಲ್ಲ ಹೆಸರು ಗೀಸರು ಹೇಳಿದ್ರೆ ಮತ್ತೆ ನೀನು ಹರ್ಕೊಂಬಿಟ್ಟಿ ಅಂತ ಮನಸ್ಸು. ಆಟದೇನ ಇಟ್ಕೊಂಬೇಡ ಅದೇನಂತ ಹೋದ್ರು ಬಿಡು ನಿಂದು ಹೆಸರು ಎಂತ ಹೆಸರು ನರಹರಿ ಹೇಳಿದ್ನ ನೀನು ಹರ್ಕೊಂಡ್ಬಿಡ್ತೀಯ. ಎಂತ ಹೆಸರು ಇದು ನರ ಹರಿ ಅಲ್ರಿ ಹೆಸರ ಅಂದಂಗ ನೀವು ಯಾರ್ದನ್ನ ನರಗಿರ ಹರ್ದಿದ್ರೇನ್ರಿ ಮತ್ತೆ ಇಲ್ಲ ಯಾರ್ದನ್ನ ತೊಗಲಿಗೀಗಲ ಹರ್ದಿದ್ರೇನ್ರಿ ಮತ್ತೆ ಏ ಚಾನ್ಸೇ ಇಲ್ಲ. ಮತ್ತೆ ಯಾರ್ದನ್ನ ಹಂಗಿ ಹಿಂಗಿ ಹರ್ದಿದ್ರೇನ್ರಿ ಮತ್ತೆ ಏ ನಿಮ್ಮ ಅದು ಇದು ಯಾರ್ದು ಯಾಕೆ ಕರಿಯಕ್ಕೆ ಹೋಗ್ಲಿ. ಮತ್ತೆ ನನ್ನ ಹೆಸರೇ ನರಹರಿ. ಏನ್ ಹರ್ಕೊಂಡಿದ್ದೋ ಏನಪ್ಪ ಮನ್ಸು ಇರ್ಲಿ. ನಿಮ್ಮ ಹೆಸರು ನನ್ನ ಹೆಸರ ಹಾ ಯೋಳ 7 ಯೋಳ ಆಮೇಲೆ 9 ಹೇಳ. ಯೋಳ 7 ಯಾಕ ಎಲ್ಲ ಬರಿಗಟ್ಟು ಯೋಳ ನಿಮ್ಮ ಹೇಳ. ರಾಜಕೀಯ ಬಾಬಾ ಬಾಬಾ ಹೇಳ. ನೀವು ಸರ್ ಮತ್ತೆ ಅದು ಮತ್ತೆ ಏನು? ಮಾಡಿದ್ದಂಗೆ ನಿಮ್ಮ ಅಂತಾರ ಹೇಳಿಲ್ಲ ನಾವು ಬಡರ ಹೇಳ ಹೇಳ. ಹಾ ಹೇಳ. ಈಗ ಕಾಣಿ Thank you.
ಈ ಹೆಸರು ಕೇಳಿ ಮೈನಾಗ ಕರೆಂಟ್ ಪಾಸ್ ಆಗಿ ಆಗಬೇಕು ಮತ್ತ ರಕ್ತ ಎಲ್ಲ ಒಂದೇ ಸಮಯ ಎಪ್ಪಗಟ್ಟಂಗ ಆಗ್ಬಿಡುತ್ತೆ. ನಾನು ನಿಗರ್ಕೊಂಡು ಹುಷಾರ ಅಲ್ಲ ಈ ಹೆಸರು ಕೇಳಿದ್ರೆ ಈ ನಮನ ಆಗ್ತೈತೆ. ಅಯ್ಯಯ್ಯೋ ಇನ್ನ ಆಯ್ತಪ್ಪ ಸುಂದ್ರೆ ಶುರು ಮಾಡ್ಲ ಯಾರು ಶುರು ಮಾಡ್ತೀರಿ ಮಾತ್ರ ಟ್ಯೂಷನ್ ಹಂಗಂದ್ರ ನಾ ಅಂದಂಗೆ ಅನ್ಬೇಕು. ಆತ್ರಿ ಮಾತ್ರ ನೀವು ಹಂಗಂದ್ರ ಹಂಗ ಅನ್ನತ್ರಿ ಮತ್ತೆ ಶುರು ಮಾಡಿಬಿಡ್ರಲ್ಲ ನಾನು ಎಲ್ಲಿ ಬಿಗಿ ಅಂತೀನಿ ಹಂಗೆ ಬಿಗಿಯಾಗಿ ಅನ್ಬೇಕು. ಹಂಗೆ ಎಲ್ಲಿ ಸರಳ ಅಂದ್ಬಿಡ್ತು. ಆಕೆ ಯಾರು ಸರಳ ಸರಳ ಅಲ್ಲ ಸರಳ ಅಂದ್ಬಿಡ್ತು. ಹಂಗ ಅನ್ಬೇಕು. ಆತ್ರಿ ಮಾತ್ರ ನೀವು ಎಲ್ಲಿ ಬಿಗಿ ಹತ್ರ ಅಲ್ಲ ಬಿಗಿ ಅಂತೀರಿ ನೀವು ಸರಳ ಹತ್ರ ಅಲ್ಲೇ ಸರಳ ಆತ್ರಿ ಮತ್ತೆ ಯಾಕ ಶುರು ಮಾಡ್ರಿ ಮಾತ್ರ ಹಂಗಾರ ಸೀದಾ ನನ್ನ ಎದುರಿಗೆ ನಿಂದ್ರು. ನಿಮ್ಮ ಎದುರು ನಿಂತೆ ಏ ನೀ ಹಿಂಗ ನಿಲ್ಲಕ್ ಹೋಗ್ಬೇಡ. ಹಿಂಗ ನಿಂತಿ ಅಂದ್ರ ಮತ್ತೆ ನಮ್ಮದು ಎದ್ದು ಬಿಡ್ತೇವೆ. ಮಳ್ಳು ಅಲ್ಲಾಡ್ಲಿದ್ದಂಗ ಸುಮ್ಮನೆ ಸೀದಾ ನಿಂತೆ. ಎಂತ ಕೈಯ ಕೊಡ್ತಿದ್ದಿ ಇವಾಗ ಅದು ಬರಕಲ್ಲ. ಅದೇನು ಹಟ್ಟು ಬೋಟ್ ಅನ್ಕಟ್ಟೆ ಯಾವ್ದು ಕಿತ್ಕೊಡ ಎಲ್ಲ ಕುಡ್ದ್ಬಿಡಿ ಬರಕಲ್ಲ ಏನಂತ ಮಾತ್ರ ಮತ್ತೆ ಕತ್ತಡ ಮಾಡ್ತೀರಿ ಶುರು ಮಾಡಬಾರ್ದು ಮಾಡ್ಲಾ ಏನ್ ಮಾಡ್ತಾರ ಹಡೆಯನ್ನ ಪಾಪಿವ ಹೀಗೆ ಅಲ್ಲದು ಪಾಣ ಮಾಡ್ದಂಗೆ ಮಾಡ. ಓ ಅದೇ ಅದು ಬಿಡಕಲ್ಲ. ಅದು ಸೀದಾ ಕರ್ತ ಬಿಟ್ಟೈತೆ. ಅರು ಹೊರಗಟ್ಬೇಕು ಮತ್ತೆ ಯಾಕಂದ್ರೆ ಅರೆ ತೊಡದ್ರು. ಏ ಏ ಐ ಓ ಓ ಔ ಆಹಾ ಸುಂದ್ರಿ ಈಗ ಒಂದೇ ಮಾಡ್ಲಾಕ್ಸರ ಕಲ್ತಿ. ಇದ್ರಾಗ ಇನ್ನೊಂದು ನಮೂನೆ ಕಲಿಯೋದೈತಿ. ಹಾ ಇದು ಮಾಡ್ಲಾ ಒಂದೇ ಸರಿ ಸಾಕಾಗಲ್ಲ. ಡಬಲ್ ಡಬಲ್ ಆಹಾ ಅಲ್ಲ ಈ ಓ ಹೆಂಗ್ ಇಳ್ತೈತ್ ನೋಡಂಗೆ. ಏ ಏ ಐ ಓ ಓ ಹಂಗಲ್ಲದ ಸುಂದ್ರಿ ಇದು 2ನೇ ಮಾಡ್ಲಕ್ಷರ ಕಲ್ತಿ. ಅಂದ್ರೆ ಇದ್ರಾಗ ಇನ್ನೊಂದು ನಮೂನಿ 3ನೇ ಮಾಡ್ಲಕ್ಷರ ಐತೆ. ಇದು ಬಹಳ ಬಹಳ ಇಂಪಾರ್ಟೆಂಟ್. ಇದೇ ನೆನಪಿನಾಗ ಇಟ್ಕೋಬೇಕು. ಮುಂದೆ ಕೆಲ್ಸಕ್ಕೆ ಬರೋದೇ ಇದೆ ನೋಡ. ಇಷ್ಟೊತ್ತು ಮಾಡಿದ್ದೆಲ್ಲ ಅಷ್ಟೇ. ಇವಾಗ ಕೆಲ್ಸಕ್ಕೆ ಬರ
ಅದೇ ಟ್ಯೂಷನ್ ಹೇಳ್ತೀನಿ ನಾವು ನಿನಗೆ ಅದು ಕೆಲ್ಸಕ್ಕೆ ಬರ್ತಂತೆ ಹಂಗಾಗ್ಲಿ ಮಾಸ್ತರ. ಅಂದ್ರೆ ಈಗ 1ನೇ ಕ್ಲಾಸ್ ಇದ್ದು 2ನೇ ಕ್ಲಾಸಿಗೆ ಬಂದು 2ನೇ ಕ್ಲಾಸ್ ಇದ್ದು 3ನೇ ಕ್ಲಾಸ್ ಬಂದಿ ಅಂತ ಅರ್ಥ ಅಯ್ಯ, ಅರ್ಥ ಗೊತ್ತಾಗಲ್ಲ. ಮೂರ್ ಕ್ಲಾಸ್ ಪಾಸ್ ಹಾಕೊಂಡ್ ನೋಡ್ರಿ ಬರ್ರಿ. ಎಲ್ಲರೂ ಹಂಗೆ. ಕಲ್ತೆ ಬರ್ರಿ. ಮೂರು ಒಂದೇ ಸರ್ ನಮ್ದು ಕ್ಲಾಸ್ಗಳು. ಆ, ಆಯ್ತ್ರಿ ಮಾಸ್ತರ. ಮಾಸ್ಟ್ರ ಮಾಸ್ಟ್ರ ಹಾಕ್ರಿ ಹಳೆ ಮೇಸ್ಟ್ರ ಸಾಂಗ್ ಅಲ್ಲಿ ಮೇಸ್ತ್ರ